ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು AGDS. ಇವತ್ತು ನಾವು ಮಾತಾಡೋಕೆ ಹೊರಟಿರುವಂತದ್ದು ತುಂಬಾ ಸೂಕ್ಷ್ಮವಾದಂತ ವಿಚಾರ. ಮತ್ತೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಇಂಥ ವಿಷಯಗಳನ್ನ ಕೇಳಿದಾಗ, ಇಂಥ ವಿಚಾರಗಳನ್ನ ಮಾತಾಡ್ಬೇಕು ಅಂದ್ರೆ. ಅದುವೇ ಏನ್ ವಿಷಯ ಅಂತ ನೋಡಿದ್ರೆ, ತಮಿಳ್ನಾಡಿನ ಕೊಯಂಬತ್ತೂರ್ನಲ್ಲಿ ನಡೆದಿರುವಂತಹ ಒಂದು ಗ್ಯಾಂಗ್ ರೈಟ್. ಈ ಒಂದು ಘಟನೆ ಬರೀ ತಮಿಳ್ನಾಡಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದೇಶಾದ್ಯಂತ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗಿದೆ, ಒಂದು ಹೆಣ್ಮಗಳು ರಾತ್ರಿ ಆದ್ಮೇಲೆ ಹೊರಗಡೆ ಓಡಾಡೋದು ಎಷ್ಟು ಸೇಫ್ ಇದೆ ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಹುಟ್ಟಾಕೈತೆ. ಒಂದು ಹೆಣ್ಮಗ್ಳು ಬಾಳ್ನ ಕಂಪ್ಲೀಟ್ ಆಗಿ ಹಾಳು ಮಾಡೋ ಹಾಕಿರುವಂತಹ ಈ ಒಂದು ಘಟನೆ ಹೇಗ್ ನಡೀತು, ಅಲ್ಲಿರುವಂತಹ ಪೊಲೀಸ್ನವ್ರು ಹೇಗೆಲ್ಲ ಈ ಒಂದು ಹೆಣ್ಮಗ್ಳನ್ನ ಸೇಫ್ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡಿದ್ರು, ಮತ್ತೆ ಯಾಕೆ ಈ ಒಂದು ಘಟನೆ ಆಯ್ತು, ಈ ತರ ಒಂದು ಕ್ರಿಮಿನಲ್ ಹಿನ್ನೆಲೆನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಈ ಒಂದು ಘಟನೆ ನಡೆದು ಆಲ್ಮೋಸ್ಟ್ ಒಂದು ವೀಕ್ ಹತ್ರ ಬರ್ತೈತೆ. ನನಗೂ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ. ಈ ಒಂದು ಘಟನೆ ನಡೆದಿದ್ದು ಭಾನುವಾರ, ಅಂದ್ರೆ ಲಾಸ್ಟ್ ಭಾನುವಾರ 2ನೇ ತಾರೀಕು ರಾತ್ರಿ ಸಮಯ. ಎಲ್ಲಿ ನಡೆದಿದ್ದಪ್ಪ ಅಂತ ನೋಡೋದಾದ್ರೆ ಕೊಯಂಬತ್ತೂರ್, ಯಾವ್ದೋ ಒಂದು ಕಾಡ್ನಲ್ಲಿ ನಡೆದಿರೋದಂತಲ್ಲ, ತಮಿಳ್ನಾಡಿನ ಕೊಯಂಬತ್ತೂರ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂದೆನೆ ನಡೆದಿರುವಂತದ್ದು. ಇದು ನಿಮ್ಗೆ ಒಂದು ಡೌಟ್ ಬರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಅಲ್ಲಿ ಸಾವಿರಾರು ಜನ ಓಡಾಡ್ತಿರ್ತಾರೆ ಅಂತ. ಆದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂಭಾಗದಲ್ಲಿ ನಡೆದಿರುವಂತದ್ದು ಈ ಘಟನೆ. ಹಿಂಭಾಗದಲ್ಲಿ ಅಂದ್ರೆ ಅದು ಸಂಪೂರ್ಣವಾಗಿ ನಿರ್ಜನ ಪ್ರದೇಶ. ಯಾವುದೇ ರೀತಿಯಾದಂತಹ ವೆಹಿಕಲ್ ಆಗಲಿ, ಯಾವುದೇ ರೀತಿಯಾದಂತಹ ಮನುಷ್ಯರುಗಳಾಗ್ಲಿ ಓಡಾಡ್ತದೆ ಇರ್ತಿರಲಿಲ್ಲ. ಆದ್ರೆ ಅಂಥ ಒಂದು ಜಾಗದಲ್ಲಿ ಈ ಒಂದು ಹೆಣ್ಮಗಳು ಮತ್ತೆ ಅವನ ಬಾಯ್ ಫ್ರೆಂಡ್, ಈ ಒಂದು ಹೆಣ್ಮಗಳಿಗೆ ಆಲ್ಮೋಸ್ಟ್ ಒಂದು 20 ವರ್ಷ, ಅವನ ಬಾಯ್ ಫ್ರೆಂಡ್ಗೆ 24 ವರ್ಷ, ಆಲ್ಮೋಸ್ಟ್ ಒಂದು ರಾತ್ರಿ 10 ಗಂಟೆ ಈ ಒಂದು ಸಮಯದಲ್ಲಿ ಇಬ್ರು ಕೂಡ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಇರ್ತಾರೆ. ಆದ್ರೆ ಇದೇ ಸಮಯದಲ್ಲಿ 3 ವೇಸ್ಟ್ ನನ್ನ ಮಕ್ಕಳು, ಈ ಕುಲ್ಗೆಟ್ ಲಫಂಗ ನನ್ನ ಮಕ್ಕಳು ಯಾರೋ 3 ಜನ ಕುಡ್ಕೊಂಡು ಒಂದು ಗಾಡಿನಲ್ಲಿ ಬರ್ತಾರೆ ಮೊಫೆಟ್ ಅಲ್ಲಿ. ಅದು ಎಂಥ ಕ್ರಿಮಿನಲ್ಗಳು ಈ ಲೋಫರ್ಗಳು ಅಂದ್ರೆ, ಆ ಮೊಫೆಟ್ನು ಕೂಡ ಕಳ್ತನ ಮಾಡ್ಕೊಂಡು ಕೈಲೆಲ್ಲ ಎಣ್ಣೆ ಬಾಟ್ಲು, ರಾಡ್ಗಳು, ಚಾಕುಗಳು ಎಲ್ಲಾದ್ನೂ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಆ ಒಂದು ಜಾಗದಲ್ಲಿ ಹೋಗುವಾಗ ಈ ಕಾರ್ನಲ್ಲಿ ಇವ್ರಿಬ್ರೇ ಇದ್ದಿದ್ದನ್ನ ಗಮನಿಸ್ತಾರೆ. ಇವರಿಬ್ರೇ ಇದನ್ನು ಗಮನಿಸಿ ಈ ಒಂದು ಸಿಚುವೇಶನ್ ಅಡ್ವಾಂಟೇಜ್ ತಗೊಂಡು ಈ 3 ಜನ ಅದೇ ಈ ತರದೊಂದು ತಪ್ಪು ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಒಂದು ಸ್ಕೆಚ್ ಹಾಕ್ತಾರೆ. ಹಂಗೆ ಸ್ಕೆಚ್ ಹಾಕಿದ್ದೆ ತಡ ಆಲ್ಮೋಸ್ಟ್ ಒಂದು 10:45ಗೆ ಎಲ್ಲರೂ ಕೂಡ ಆ ಒಂದು ಕಾರ್ ಹತ್ರ ಬರ್ತಾರೆ. ಕಾರ್ ಹತ್ರ ಬಂದವರನ್ನೇ ಇಮಿಡಿಯೇಟ್ ಆಗಿ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರ್ ಮೇಲೆ ಅಟ್ಯಾಕ್ ಮಾಡಿ ಆದ್ರೂ ಕೂಡ ಅಲ್ಲಿದ್ದಂತಹ ಯುವಕ ಇದ್ಯಾಕೋ ಸಿಚುವೇಶನ್ ಕೈ ಮೀರ್ತೈತೆ ಅಂದ್ಬಿಟ್ಟು ಕಾರ್ನ ಹಿಂದೆ ಮುಂದೆ ತಗೊಳೋದಕ್ಕೆ ನೋಡ್ತಾನೆ. ಆದ್ರೆ ಸಿಚುವೇಶನ್ ಅಷ್ಟರಲ್ಲಾದ್ರೆ ಪೂರ್ತಿ ಕೈ ತಪ್ಪೋಗಿ ಅವ್ರ ಕೈಲಿ ತಗೊಂಡು ಗ್ಲಾಸ್ನೆಲ್ಲ ಹೊಡೆದಾಕ್ತಾರೆ. ಕಾರ್ ಗ್ಲಾಸ್ನೆಲ್ಲ ಹೊಡೆದಾಕಿ ಆ ಯುವಕಂಗೂ ಕೂಡ ಚಾಕಲ್ ತಿವಿತಾರೆ. ಆ ತಿವಿದಿದ್ದೇ ತಡ ಅವನು ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಅವ್ನು ಸತ್ತಿರೋದ ಪುಣ್ಯಕ್ಕೆ ಅವ್ನು ಅಲ್ಲೇ ಮೂರ್ಛೆ ಹೋಗ್ತಾನೆ. ಅವ್ನು ಮೂರ್ಛೆ ಹೋಗಿದ್ದೇ ತಡ ಆ ಒಂದು ಯುವತಿನ ಆಲ್ಮೋಸ್ಟ್ ಒಂದು 1/4 ಕಿಲೋಮೀಟರ್ ಇನ್ನೂ ನಿರ್ಜನವಾಗಿರುವಂತಹ ಪ್ರದೇಶಕ್ಕೆ 3 ಜನ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ ಈ ತರದೊಂದು ತಪ್ಪು ಕೆಲಸ ಮಾಡ್ತಾರೆ. ಕೇವಲ 1/4 ಗಂಟೆ ಅಂದ್ರೆ 10:45 ಎಳ್ಕೊಂಡೋಗಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಆ 3 ಜನ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕೇವಲ ಕ್ಷಣಿಕ ಸುಖಕ್ಕೋಸ್ಕರ ಒಂದು ಯುವತಿ, ಒಂದು ಹುಡುಗಿ ಬಾಳ್ನೆ ಹಾಳು ಮಾಡ್ಬಿಟ್ಟವ್ರು ಈ ಲೋಫರ್ ನನ್ನ ಮಕ್ಕಳು. ಆದ್ರೆ ಈ ಒಂದು ವಿಚಾರದಲ್ಲಿ ಕೊಯಂಬತ್ತೂರ್ ಪೊಲೀಸ್ ಅವ್ರನ್ನ ನಾವು ಕೈ ಮುಗಿಲೇಬೇಕು. ಯಾಕಂದ್ರೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಈಗ ಏನ್ ಮೂರ್ಛೆ ಹೋಗಿರ್ತಾನಲ್ಲ ಆ ಹುಡುಗ, ಆ ಮೂರ್ಛೆ ಹೋಗಿದ್ದವನ್ಗೆ ಪ್ರಜ್ಞೆ ಬಂದು ಅವನ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಈ ತರದೊಂದು ತಪ್ಪು ಆಗೋಗೈತೆ ಅಂದ್ಬಿಟ್ಟು ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ 100ಗೆ ಡಯಲ್ ಮಾಡಿ ಅದು ಸೀದಾ ಚೆನ್ನೈಗೆ ಹೋಗುತ್ತೆ. ಚೆನ್ನೈಯಿಂದ ಅವ್ರು ಇಮಿಡಿಯೇಟ್ ಕೊಯಂಬತ್ತೂರು ಪೊಲೀಸ್ನವ್ರಿಗೆ ಕನೆಕ್ಟ್ ಮಾಡ್ತಾರೆ. ಪೊಲೀಸ್ನವ್ರು ಕನೆಕ್ಟ್ ಆದ ತಕ್ಷಣ ಅವ್ರು ಕೂಡಲೇ ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂತಹ ತಡ ಮಾಡ್ಲಾರ್ದಾನೆ ಆಲ್ಮೋಸ್ಟ್ ಒಂದು 7 ಟೀಮ್ನ ರಚನೆ ಮಾಡಿ ಇಮಿಡಿಯೇಟ್ ಸ್ಪಾಟಿಗೆ ಬರ್ತಾರೆ. 11 ಗಂಟೆಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಆಲ್ಮೋಸ್ಟ್ 11:15 ಸ್ಪಾಟ್ ಅಲ್ಲಿ ಇರ್ತಾರೆ ಪೊಲೀಸ್ನವರು. ಬೆಳಗಿನ ಜಾವ ಅಂದ್ರೆ ಸೋಮವಾರ ಬೆಳಗ್ಗೆ 4 ಗಂಟೆ ತನಕನೂ ಹುಡುಗಿನ ಹುಡುಕ್ತಾನೆ ಇರ್ತಾರೆ. ಪೊಲೀಸ್ನವ್ರು ಅಲ್ಲಿಗೆ ಬಂದಿದ ತಕ್ಷಣನೇ ಆ ಹುಡುಗನ ಇಮಿಡಿಯೇಟ್ ಆಗಿ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸ್ತಾರೆ. ಮತ್ತೆ ಬೆಳಗ್ಗೆ ಏನು ಈ ಹುಡುಗಿ ಸಿಗ್ತಾಳಲ್ಲ, ಸಿಕ್ಕಿದ ಕೂಡ್ಲೇನೆ ಯಾವುದೇ ರೀತಿಯಾದಂತಹ ಒಂದು ತಡ ಮಾಡ್ದಾನೆ ಆ ಹುಡುಗಿನ ಕರ್ಕೊಂಡೋಗಿ ಪಕ್ಕದಲ್ಲೇ ಇದ್ದಂತಹ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಯಾರು ಇಂಥ ಒಂದು ಪಾಪದ ಕೆಲಸ ಮಾಡಿದವರು ಅಂತ ಪೊಲೀಸ್ನವ್ರಿಗೆ ಇಮಿಡಿಯೇಟ್ ಆಗಿ ಸಿಕ್ಬಿಡ್ತಾರೆ. ಇಂಥ ಒಂದು ನೀಚ್ ಕೆಲಸ ಮಾಡಿ ನಾವು ಈಸಿಯಾಗಿ ತಪ್ಪಿಸ್ಕೋಬೇಕು ಅಂತಿದ್ದಂತಹ ವೇಸ್ಟ್ ಬಾಡಿಗಳಿಗೆ ಅವ್ರು ಕದ್ದಿದ್ದಂತಹ ಗಾಡಿನೇ ಮುಳುವಾಗೋಗಿರ್ತದೆ. ಯಾಕಂದ್ರೆ ಆ ಹುಡುಗಿಗೆ ಅಂತ ಒಂದು ಪಾಪದ ಕೆಲಸ ಮಾಡಾದ್ಮೇಲೆ ಆ ಒಂದು ಗಾಡಿನ ಅಲ್ಲೇ ಬಿಟ್ಟು ಹೊಂಟೋಗಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಇದು ಕೂಡ ಒಂದು ಕದ್ದಿರೋ ಗಾಡಿ ಅಂತ. ಅಲ್ಲೇ ಸುತ್ತಮುತ್ತ ಇರೋ ಆಲ್ಮೋಸ್ಟ್ 200ಗಿಂತ ಹೆಚ್ಚು CC ಕ್ಯಾಮ್ರಾನ ಪರಿಶೀಲನೆ ಮಾಡಿದ್ಮೇಲೆ ಮತ್ತೆ ಎಲ್ಲಾ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಈ 3 ಜನ ಈ ಒಂದು ಕೆಲಸ ಮಾಡಿರೋದು. ಈ ಒಂದು ಘಟನೆ ನಡೆದು ಕೇವಲ 24 ಗಂಟೆ ಒಳಗಡೆ ಈ 3 ಜನ ಆರೋಪಿಗಳನ್ನ ಬಂಧಿಸ್ತಾರೆ. ಯಾರ್ಯಾರು ಅಂತ ನೋಡೋದಾದ್ರೆ ಕುರುಪ್ಪಸ್ವಾಮಿ ಅಂತ, ಈ ವೇಸ್ಟ್ ಬಾಡಿಗೆ ಆಲ್ಮೋಸ್ಟ್ 30 ವರ್ಷ, ಇನ್ನೊಬ್ಬ ಕಾಳೀಶ್ವರನ್ ಅಂತ ಇವನ್ಗೆ 21 ವರ್ಷ, ಇನ್ನೊಬ್ಬ ಗುಣ ಅಂತ 20 ವರ್ಷ.
ಎಂಥ ಹೆಸರುಗಳು ಇಟ್ಕೊಂಡವ್ರೆ. ಇವ್ರು ಮಾಡೋಂಥ ಕೆಲ್ಸಗಳು ಚಪ್ಲಿಲಿ ನನ್ನ ಮಕ್ಳಿಗೆ ಸಿಕ್ತವರೆಲ್ಲ ಹೊಡಿಬೇಕಂತ ಕೆಲ್ಸಗಳು. ಇವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ನೋಡಿ, ನಮ್ಮ ದೇಶದಲ್ಲಿರೋ ಕಾನೂನಲ್ಲಿ ಎಷ್ಟೆಲ್ಲ ಲೂಪ್ ಹೋಲ್ಸ್ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣನೇ ಸಾಕ್ಷಿ. ಯಾಕಂದ್ರೆ ಈ ಕೂರಪ್ಪ ಸ್ವಾಮಿ ಮತ್ತೆ ಕಾಳೇಶ್ವರನ್ ಅನ್ನೋರು ಇದಾರಲ್ಲ, ಈ ವೇಸ್ಟ್ ಬಾಡಿಗಳು ಇಬ್ರು ಕೂಡ, ಈ ಅಯೋಗ್ಯರಿಬ್ರು ಕೂಡ ಅಣ್ಣ ತಮ್ಮಂದ್ರು. ಆಗ ಎಂಥ ತಾಯಿ ತಂದೆಗೆ ಹುಟ್ಟೋರೋ ನಾನ್ ಕಾಣೆ, ಅದೆಂಥ ಬುದ್ಧಿ ಕಲ್ಸೋರೋ ಅವ್ರ ಅಪ್ಪ ಅಮ್ಮ ನಾನಂತೂ ಕಾಣೆ. ಇವರಿಬ್ರು ಅಣ್ಣ ತಮ್ಮಂದ್ರು. ಇವ್ರೇನು ಹೊಸ್ದಾಗಿ ಈ ಒಂದು ಫೀಲ್ಡಿಗೆ ಎಂಟ್ರಿ ಮಾಡಿದವರಲ್ಲ. ಇವ್ರ ಹಿಂದೆಯಿಂದಲೂ ಕೂಡ ಇವ್ರ ಮೇಲೆ ರೌಡಿ ಶೀಟರ್ಗಳು ಎಲ್ಲ ಈ ತರ ತರಲೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬಂದು ರೌಡಿ ಶೀಟರ್ ಓಪನ್ ಮಾಡಿಸ್ಕೊಂಡಿರ್ತಾರೆ. ಈ ಹಿಂದೆ ಕೂಡ ಇವ್ರ ಮೇಲೆ ಕೊಲೆ ಮಾಡೋವಂಥದ್ದು, ದರೋಡೆ ಮಾಡೋವಂಥದ್ದು, ಸುಲಿಗೆ ಮಾಡೋ ಈ ತರದ್ದು 10 ಪ್ರಕರಣ ದಾಖಲಾಗಿದ್ರು ಕೂಡ ಇವರೆಲ್ಲರೂ ಕೂಡ ಬೇರೆ ಮೇಲೆ ಆಚೆ ಇರ್ತಾರೆ. ಆದ್ರೆ ಇವತ್ತು ನಮ್ಮ ಒಂದು ದೇಶದ ಒಂದು ಕಾನೂನು ಸ್ಟ್ರಾಂಗ್ ಆಗಿದ್ದು ಈ ಒಂದು ಆರೋಪಿಗಳು ಇನ್ನೂ ಕೂಡ ಜೈಲಲ್ಲಿ ಇದ್ರೆ ಇವತ್ತು ಆ ಒಂದು ಹೆಣ್ಮಗಳು ಬಾಳು ಉಳ್ಕೋತಾ ಇತ್ತು. ಆದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಎಷ್ಟೆಲ್ಲ ಲೂಪ್ ಹೋಲ್ಸ್ ಇದೆ ಅನ್ನೋದು ನಾನು ಅದಕ್ಕೆ ಅವಾಗ್ಲೇ ಹೇಳಿದ್ದು. ಈ ಲೋಫರ್ಸ್ಗಳಿಗೆ ನಮ್ಮ ಸರ್ಕಾರನೇ, ನಮ್ಮ ಕಾನೂನೇ ಈಚೆ ಬರೋಕೆ ಅವಕಾಶ ಮಾಡಿಕೊಟ್ಟು ಇನ್ನೊಂದು ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ದಾರಿ ಮಾಡ್ಕೊಡ್ಬೇಕು. ಇದಕ್ಕೆಲ್ಲ ಯಾರು ಸೊಲ್ಯೂಷನ್ ಹುಡುಕ್ತಾರೆ ಅನ್ನೋದು ನಾನು ಕಾಣೆ. ಮತ್ತೆ ಈ ವೇಸ್ಟ್ ಫೆಲೋಸ್ ನೋಡಿ ಎಷ್ಟು ಕ್ರೂಯಲ್ ಮೈಂಡೆಡ್ ಪರ್ಸನ್ಸ್ ಅಂದ್ರೆ, ಇವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ್ಲೂ ಕೂಡ ಪೊಲೀಸ್ ಅವ್ರ ಮೇಲೇನೆ ಇವರು ಹಲ್ಲೆಗೆ ಮುಂದಾಗಿ ಎಸ್ಕೇಪ್ ಆಗಕ್ಕೆ ನೋಡ್ತಾರೆ. ಆದ್ರೆ ಪೊಲೀಸ್ನವ್ರಿಗೆ 3 ಜನಕ್ಕೂ ಶೂಟ್ ಮಾಡ್ತಾರೆ ಕಾಲಿಗೆ. ಈ ಒಂದು ಗಲಾಟೆಲಿ ಒಬ್ಬ ಕಾನ್ಸ್ಟೇಬಲ್ಗೂ ಕೂಡ ಏಟ್ ಆಗ್ತಿದೆ. ಅವ್ರನ್ನ ಪಕ್ಕದಲ್ಲೇ ಇದ್ದಂತಹ ಇನ್ನೊಂದು ಆಸ್ಪತ್ರೆಗೆ ಅವ್ರನ್ನು ಕೂಡ ಸೇರ್ಸವ್ರು. ಇಷ್ಟೆಲ್ಲ ಆದ್ಮೇಲೆ ರಾಜಕೀಯ ವ್ಯಕ್ತಿಗಳ ಮೇಲೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಲೇಬೇಕಲ್ವಾ. ಅಲ್ಲಿನ ತಮಿಳ್ನಾಡು CM ಆಗಿರುವಂತ MK ಸ್ಟಾಲಿನ್ ಅವ್ರು ಕೂಡ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ವಿತಿನ್ 1 ಮಂತ್ ಒಳಗಡೆ ಈ ಒಂದು ಕ್ರಿಮಿನಲ್ಸ್ಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಶಿಕ್ಷೆ ಆಗ್ಲೇಬೇಕು ಅಂತ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾವ್ರೆ. ಮತ್ತೆ ಅಪೋಸಿಟ್ ಅವ್ರ ಅಂದ್ಮೇಲೆ ಅಪೋಸ್ ಮಾಡ್ಲೇಬೇಕು. ಎಲ್ಲಾ ತರಹದ ಒಂದು ಬ್ಲೇಮ್ ನ ಸರ್ಕಾರದ ಮೇಲೆ ಹಾಕೋಕ್ ನೋಡ್ತಾವ್ರೆ. ನಿಮ್ಗೆಲ್ಲ ಅನಿಸ್ಬೋದು, ಈ ವಿದ್ಯಾರ್ಥಿಗಳಾದಂಥವ್ರು ಓದೋದ್ ಬಿಟ್ಟು ರಾತ್ರಿ ಸಮಯದಲ್ಲಿ ಅದು ನಿರ್ಜನ ಪ್ರದೇಶದಲ್ಲಿ ಏನ್ ಮಾಡ್ತಿದ್ರು ಅಂತ. ಅದು ನಿಮ್ ವಿವೇಚನೆಗೆ ಬಿಟ್ಟಿದ್ದು. ಅವ್ರು ಯಾಕಲ್ಲಿ ಹೋದ್ರು ಅಂತನೂ ಗೊತ್ತಿಲ್ಲ. ಆದ್ರೆ ಈ ಒಂದು ಕೆಟ್ಟ ಪರಿಸ್ಥಿತಿನ ಎದುರಿಸ್ತಿರೋದು ಕೂಡ ಅವರೇನೆ. ಇದನ್ನ ನೋಡಿ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಯಾರು ಕೂಡ ರಾತ್ರಿ ಹೊತ್ತು ಅಂತ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗೋ ಅಂತ ಸಾಹಸ ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಹುಡುಗರೇ ಆಗ್ಲಿ ಹುಡುಗಿರೇ ಆಗ್ಲಿ. ಇವೆಲ್ಲರ ಮಧ್ಯ ನಾನು ಇನ್ನೊಂದು ಗಮನಿಸಿದ್ದೇನು ಅಂದ್ರೆ, ಕಮೆಂಟ್ಸ್ಗಳು. ನಮ್ಮ ಜನ ಹೇಗೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ರಾತ್ರಿಲಿ ಅಂತ ಒಂದು ನಿರ್ಜನ ಪ್ರದೇಶಕ್ಕೆ ಇವಳು ಯಾಕೆ ಹೋಗ್ಬೇಕಿತ್ತು, ಅವನ್ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು, ಇವ್ರು ಹೋಗಿದ್ರಿಂದಲೇ ತಾನೇ ಆಗಾಯ್ತು, ಅವಳು ಅಂತವಳೆ ಇವಳು ಅಂತವನೆ, ಈ ಎಕ್ಸೆಟ್ರಾ ಏನೋ ನಮ್ಮ ಮನ್ಸಿಗೆ ಬಂದು ವಿಚಿತ್ರವಾದ ಕಮೆಂಟ್ಸ್ ಎಲ್ಲ ಆಗ್ತಾವ್ರೆ. ನನ್ಗೆ ಅರ್ಥ ಆಗ್ತಿಲ್ಲ ಜನಗಳ ಮೈಂಡ್ ಸೆಟ್ ಯಾವ ಕಾಲದಲ್ಲಿ ಇದೆ ಅಂತ. ಈಗ 2025 ಮುಗಿದು 2026 ಬಂದ್ರು, ನಮ್ಮ ಸ್ವತಂತ್ರ ದೇಶದಲ್ಲಿ ಒಂದು ಹೆಣ್ಮಕ್ಳಿಗೆ 10 ಗಂಟೆ 11 ಗಂಟೆ ಆದ್ಮೇಲೆ ಎಲ್ಲೂ ಹೋಗೋಕೆ ಒಂದು ಸ್ವತಂತ್ರ ಇಲ್ಲ. ಎಲ್ಲೂ ಹೋಗೋಕೆ ನಮ್ಮ ದೇಶದಲ್ಲೇ ಒಂದು ಫ್ರೀಡಮ್ ಇಲ್ಲ, ಒಂದು ಸೆಕ್ಯೂರ್ಡ್ ಆಗಿರುವಂತಹ ವಾತಾವರಣ ಇಲ್ಲ ಅಂದ್ರೆ ನಾವು ಆ ಹುಡುಗನ ಒಂದು ಪ್ರಯೋಜನ ಇಲ್ಲ. ನಮ್ಮ ಸರ್ಕಾರಗಳನ್ನ, ನಮ್ಮ ಒಂದು ಕಾನೂನು ವ್ಯವಸ್ಥೆನ ನಾವು ಅನ್ಬೇಕು. ಆದ್ರೂ ಹಂಗೆಲ್ಲ ಯಾರೇ ಕೆಟ್ಟಾಗಿ ಕಮೆಂಟ್ ಮಾಡ್ತಾರೆ ನೋಡಿ, ಅವ್ರ ಮನಸ್ಥಿತಿಗಳು ಯಾವ ಲೆವೆಲ್ಗೆ ಕೂಲ್ಗಟ್ಟು ಹೋಗೈತೆ ಅಂತ ನನಗಂತೂ ಗೊತ್ತಿಲ್ಲ. ಹೌದು, ಆ ಒಂದು ಸಂದರ್ಭದಲ್ಲಿ ಇವರಿಬ್ರು ಆ ಒಂದು ಜಾಗಕ್ಕೆ ಹೋಗ್ಬಾರ್ದಿತ್ತು. ಆದ್ರೆ ನಮ್ಮ ದೇಶ ರೀ ಇದು. ನಮ್ಗೆ ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗೋ ಸ್ವತಂತ್ರ ನಮ್ಗಿದೆ. ಅದನ್ನ ಅವರು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಇವ್ರು ಹೆಂಗ್ ಹೊಣೆ ಆಗ್ತಾರೆ? ಅದಕ್ಕೆ ಹೇಳೋದು, ಎಲ್ರು ಕೂಡ ಅವ್ರವ್ರ ಮಕ್ಳಿಗೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಸಂಸ್ಕಾರ ಹೇಳ್ಕೊಡ್ಬೇಕು. ಈ ಒಂದು ಗಂಡು ಮಕ್ಳಿಗೆ ಇವತ್ತು ಅವ್ರ ಅಪ್ಪ ಅಮ್ಮ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಿದ್ರೆ ಈ ಒಂದು ಕೆಲಸ ಆಗ್ತಿರ್ಲಿಲ್ಲ. ಅವ್ರ ಅಪ್ಪ ಅಮ್ಮಂಗೆ ಹೊಡಿಬೇಕು ಫಸ್ಟ್. ಇಂಥ ಮಕ್ಳು ನೆತ್ತಿ ಭೂಮಿಗೆ ಬಿಟ್ಟವ್ರಲ್ಲ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಷಯದ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಹೇಳ್ತಾ ಹೋದಷ್ಟು ಕೋಪ ಅನ್ನೋದು ಬರುತ್ತೆ, ಇನ್ನು ಕೆಟ್ಟಾಗಿ ಮಾತಾಡುವಂತಹ ಚಾನ್ಸಸ್ ಇರುತ್ತೆ. ಆ ಒಂದು ಎಲ್ಲಾ ಫ್ರಸ್ಟ್ರೇಷನ್ ಅದುಮ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಯಾರ ಕೈಲಿ ಕೂಡ ಹೇಳ್ಕೊಡೋದಕ್ಕಾಗಲ್ಲ. ಯಾರು ಕೂಡ ನ್ಯಾಯ ಕೊಡ್ತಾರೆ ಅನ್ನೋದೊಂದಿಲ್ಲ. ಯಾಕಂದ್ರೆ ನಮ್ಮ ಒಂದು ಕಾನೂನು ಸುವ್ಯವಸ್ಥೆ ಸರಿ ಇದ್ದಿದ್ರೆ ಇವತ್ತು ಎಲ್ಲದೂ ಕೂಡ ಈ ಥರದೊಂದು ತೊಂದರೆ ಆಗೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾರ್ದು ತಪ್ಪು? ಹುಡುಗಿ ಆ ಒಂದು ಟೈಮಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿದ್ದೇ ತಪ್ಪ, ಅಥವಾ ನಮ್ಮ ಈ ಒಂದು ಸ್ವತಂತ್ರ ದೇಶದಲ್ಲಿ ಇಷ್ಟು ವರ್ಷಗಳಾದ್ರೂ ಕೂಡ ಒಂದು ಹೆಣ್ಮಗಳು 10 ಗಂಟೆ ಆದ್ಮೇಲೆ ಈಚೆ ಹೋಗಕ್ಕೆ ಆಗದಲ್ಲೇ ಇರುವಂತಹ ವಾತಾವರಣ ಸೃಷ್ಟಿ ಮಾಡಿರುವಂತಹ ನಮ್ಮ ರಾಜಕಾರಣಿಗಳದ್ದು ತಪ್ಪ, ಅಥವಾ ಇಷ್ಟೆಲ್ಲಾ ದೇಶ ಮುಂದುವರೆದಿದ್ರು ಕೂಡ ನಮ್ಮ ಕಾನೂನು ಸುವ್ಯವಸ್ಥೆ ಇನ್ನೂ 1947ನೇ ಇಸ್ವಿ ತರನೇ ಇದೆಯಲ್ಲ, ಅದನ್ನ ಚೇಂಜ್ ಮಾಡದಲ್ಲೇ ಇರೋದೇ ತಪ್ಪ? ಯಾವ್ದು ತಪ್ಪು ಯಾವ್ದು ಸರಿ? ಈ ಒಂದು ವಿಡಿಯೋ ನೋಡ್ರೆ ನಿಮ್ಗೇನೆ ಅನಿಸ್ಬೇಕು. ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಅಂಡ್ ಯಾರಾದ್ರೂ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.